ಶಿವಾಜಿನಗರದಲ್ಲಿ ಇದೆಂತಹ ಗೂಂಡಾಗಿರಿ, ಯಾವ ರೀತಿಯಲ್ಲಿ ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಎಲ್ಲರಿಗೂ ಒಂದು ಕಾನೂನು ಆದ್ರೆ ಶಿವಾಜಿನಗರಕ್ಕೂ ಒಂದು ಕಾನೂನ. ಇವರಿಗೆ ಯಾರು ಹೇಳೋರು ಇಲ್ಲ, ಯಾರು ಕೇಳೋರು ಇಲ್ವಾ? ಇಲ್ಲಿ ಏನ್ ಬೇಕಾದ್ರೂ ಮಾಡಬಹುದಾ? ಇವರು ಆಫೀಸರ್ಸ್ಗಳಿಗೆ ಹೊಡಿತಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳಿಗಿಲ್ವಾ ಭದ್ರತೆ? ಬೆಂಗಳೂರಿನಲ್ಲಿ ಇದೆಂತಹ ಸ್ಥಿತಿ ಅಂತ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೆ ತಪ್ಪ. ಯಾಕೆ ಬೇರೆ ಕಡೆಗೆ ಮಾಡಿಲ್ವಾ? ಅಧಿಕಾರಿಗಳ ಮೇಲೆ ಭಯಾನಕ ದಾಳಿಯನ್ನ ಮಾಡ್ತಾರೆ. ಇನ್ನು ಶಿವಾಜಿನಗರ ಕರ್ನಾಟಕದಲ್ಲಿ, ಭಾರತದಲ್ಲಿ ಇಲ್ವಾ? ಅಧಿಕಾರಿಯನ್ನ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಫುಟ್ಪಾತ್ ಕಾರ್ಯಾಚರಣೆ ವೇಳೆ ಭಯಾನಕವಾಗಿರುವಂತ ದಾಳಿ ಆಗಿದೆ. ಅಲ್ಲೇ ಇದ್ರು ಪೊಲೀಸರು ಒಂದು ಗುಂಡು ಹೊಡೆದಿದ್ರೆ ಸರಿ ಆಗ್ತಿತ್ತು, ಒಂದು ಎನ್ಕೌಂಟ್ರು. ಇನ್ನೊಂದ್ಸಲ ಮುಖ ನೋಡಿ ಮೂತಿ ನೋಡಕ್ಕಾಗ್ತಾ ಇರಲಿಲ್ಲ. ಮಾಡೋದೆಲ್ಲ ಇಂಥ ಕೆಲಸಗಳು, ಮತ್ತೆ ದೊಡ್ಡ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾರೆ. ಎಲ್ಲೋದ್ರಿ ಶಾಸಕರು, ಸ್ಥಳೀಯವಾಗಿರುವಂಥವ್ರು? ಇಂಥವಕ್ಕೆಲ್ಲ ಯಾರು ಮಾತನಾಡೋದಿಲ್ಲ. ಯಾಕೆ ಫುಟ್ಪಾತ್ ತೆರವು ಮಾಡಬಾರ್ದಾಗಿತ್ತಾ? ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಬೇಕಾ? ಶಿವಾಜಿನಗರದಲ್ಲಿ ಓಡಾಡಕ್ಕಾಗತ್ತಾ? ಆ ರೀತಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಫುಟ್ಪಾತ್ಗಳೇ ಕಾಣೋದಿಲ್ಲ, ಆ ರೀತಿಯಲ್ಲಿ ವ್ಯಾಪಾರ ಇದೆ. ಅಲ್ಲಿ ಹೋಗಬೇಕು ಅಂದ್ರೆ ಭಯ ಪಡ್ತಾರೆ ಜನ. ಯಾವ ಮಟ್ಟದಲ್ಲಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿ ಇಟ್ಕೊಂಡಿದ್ರ ನೋಡ್ಕೊಳ್ಳಿ. ಈ ದಾಳಿ ಆದ ನಂತರ ಏನಾದ್ರೂ ಸೈಲೆಂಟ್ ಆಗಿಬಿಟ್ರೆ ಅವಾಗ ಕೇಳ್ತೀವಿ ನಾ ಈ ಸರ್ಕಾರವನ್ನ ಪ್ರಶ್ನೆಯನ್ನು. ಈ ಗೂಂಡಾಗಳಿಗೆ ಹಂಗೆ ಹಿಂಗೆ ಎಲ್ಲ ಪಾಠ ಕಲಿಸಬೇಕಾಗಿರೋದು. ಹಸಿ ಖಾರ ಇಟ್ಟು ಕಟ್ಟಿಗೆಯಲ್ಲಿ ಹಾಕ್ಬಿಟ್ಟು ಕರೆಕ್ಟಾಗಿ ಇಡುವ ಜಾಗದಲ್ಲಿ ಇಟ್ಟರೆ ಉರಿಬೋಕ್ ಹಂಗೆ ಸರಿತಂಗೆ. ನೋಡಿ ಯಾವ ರೀತಿಯಲ್ಲಿ ಹೊಡಿತಾರೆ ನೋಡಿ. ಫುಟ್ಪಾತ್ ಒತ್ತುವರಿ ತೆರವಿಗೆ ಬಂದರೆ ಅಧಿಕಾರಿಗಳು ಅಟ್ಟಾಡಿಸ್ಕೊಂಡು ಹೊಡೆಯುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಯಾವನ್ರಿ ಅವನು ಅಟ್ಟಾಡಿಸ್ಕೊಂಡು ಹೊಡೆಯುವಂಥವನು? ಅಧಿಕಾರಿಗಳ ಮೇಲೆ ಕೈ ಮಾಡುವಂಥದ್ದು, ಅಧಿಕಾರಿ ಕೆಲಸಕ್ಕೆ ಕರ್ತವ್ಯ ನಿರತರಿಗೆ ಅಡ್ಡಿಪಡಿಸಿರುವಂಥದ್ದು ಕೇಸ್ ಆಗುತ್ತೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಕೆಲಸಕ್ಕೆ ಅಡ್ಡಿಪಡಿಸಿರುವಂಥ ಕೇಸು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಬೇರೆ ಅದರಲ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದ್ದೀರಾ? ಇಲ್ಲಿ ಯಾಕೆ ಹಾಕೋದಿಲ್ಲ? ಇಲ್ಲಿ ಹಾಕಬೇಕು ಅಟೆಂಪ್ಟ್ ಟು ಮರ್ಡರ್ ಕೇಸೇ. ನೋಡಿ ಅಲ್ಲಿ ಹೇಗೆ ಹೊಡೆದಿದ್ದಾರೆ ಅಂತ, ಯಾವ ರೀತಿಯಲ್ಲಿ ಹೊಡೆದಿದ್ದಾರೆ ನೋಡಿ. ಏನು ಅವ್ರ ತಪ್ಪೇನಿದೆ? ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ ಬಿಡದಿಯಲ್ಲಿ, ನಮ್ಮ ಅಧಿಕಾರಿಗಳಿಗೆ ನೀವು ಪೊರಕೆ ತಗೊಂಡು ಹೊಡಿಬೇಡಿ, ನನಗೆ ಬಂದು ಹೊಡೀರಿ ಅಂತ ಹೇಳಿ. ಇಲ್ಲಿ ಏನು ಮಾಡ್ಬೇಕೀಗ? ಇಲ್ಲಿ ಯಾರಿಗೆ ಹೊಡಿಬೇಕೀಗ? ಅಧಿಕಾರಿಗಳಿಂದ ಸುಮ್ಮನೆ ಬಿಟ್ಟು ಬಿದ್ದಿದ್ದಾರ? ಕೊಟ್ಟಿರುವಂಥ ಕೆಲಸವನ್ನು ಅವ್ರು ನಿಭಾಯಿಸ್ತಾ ಇದ್ದಾರೆ. ಸರಿಯಾಗಿ ಕೆಲಸ ಮಾಡದೇ ಇದ್ರೂ ಅಧಿಕಾರಿಗಳಿಗೂ ಹೋಯ್ತೀವಿ, ಸರಿಯಾಗಿ ಕೆಲಸ ಮಾಡಕ್ಕೆ ಹೋದ್ರೂ ಕೂಡ ಅಧಿಕಾರಿಗಳು ಒದೆ ತಿರ್ಬೇಕಾ ನಿಮ್ಮ ಕಡೆಯಿಂದ? ಏನು ಬೇರೆ ಕಡೆಗಿದೆಯಾ ಶಿವಾಜಿನಗರ? ಎಲ್ಲಿಂದ ಎಳೆದು ಬಂದಿದ್ದಾರೆ ಇವರೆಲ್ಲ? ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ದಂಗೆ ಆಗ್ಬಿಟ್ಟಿದೆಯಾ? ಅವರಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಆ ಭಾಗದಲ್ಲಿ ಕೊಟ್ಟು 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 ಈ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಯಾವ ಭಯನೂ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಅವ್ರು ಮಾಡಿದ್ದೇ ರೀತಿಯಲ್ಲಿ ಏನು ಬೇಕಾದರೂ ಮಾಡ್ಕೊಂಡು ಓಡಾಡ್ಬೋದು ಅವರು. ಯಾವನು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ. ಸ್ಥಳೀಯವಾಗಿ ಶಾಸಕರಂತೂ ಏನವರು ವಹಿಸ್ಕೊಂಡು ಮಾತನಾಡೋದು. ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ರವಿಕುಮಾರ್ ಸರ್ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಎಲ್ಲೂ ಇಲ್ಲ ಅಂತಂದ್ರೆ ಶಿವಾಜಿನಗರ ಭಾರತದಲ್ಲೇ ಇಲ್ವಾ ಸರ್? ಯಾವ ರೀತಿಯಲ್ಲಿ ಗೂಂಡಾಗಿರಿಯನ್ನ ಮಾಡ್ತಾರೆ ಅಂತ ಇವ್ರಿಗೆ ಯಾರಿಗೂ ಹೇಳೋರು, ಯಾರು ಕೇಳೋರು ಇಲ್ವಾ ಇಲ್ಲಿ ಶಿವಾಜಿನಗರದಲ್ಲಿ? ಬಹುಶಃ ಶಿವಾಜಿ ಹೆಸರನ್ನೇ ಅಲ್ಲಿ ಬದಲಾಯಿಸ್ಬಿಡ್ಬೇಕೇನೋ. ಸಾಬರಿ ಏರಿಯಾ ಅಂತ ಮಾಡ್ಬೇಕು, ಅವಾಗ ಕರೆಕ್ಟ್ ಆಗುತ್ತೆ. ಇಲ್ಲ, ಅದರ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ಲಿ. ಯಾಕೆ ಅಂತಂದ್ರೆ ನೋಡಿ, ಈಗ ಮಲ್ಲೇಶ್ವರಂನಲ್ಲಿ ಏನೂ ಆಗಲ್ಲ, ಬಸವನಗುಡಿನಲ್ಲಿ ಏನೂ ಆಗಲ್ಲ, ಚಿಕ್ಕಪೇಟೆನಲ್ಲಿ ಏನೂ ಆಗಲ್ಲ. ನೀವು ಬೆಂಗಳೂರಿನಲ್ಲಿ ಯಾವುದೇ ಏರಿಯಾದಲ್ಲೂ ಈಗೇನೂ ಆಗಿಲ್ಲ. ತೆರವು ಮಾಡಿಸುವಂತ ಅಧಿಕಾರಿಗಳ ಮೇಲೆ ಏನೂ ಆಗಲಿಲ್ಲ. ಪಾಪ ಅಲ್ಲಿರುವಂತ ಹೆಣ್ಣುಮಕ್ಕಳು ಬೀದಿಯಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡಿರೋ, ತೆರವು ಮಾಡಿದಾಗ ಕಣ್ಣೀರ್ ಹಾಕೊಂಡು ನಮಗೊಂದು ಪರಿಹಾರ ಕೊಡಿ, ನಮಗೊಂದು ಪರಿಹಾರ ಕೊಡಿ, ನಮ್ ಜೀವನ ಎಲ್ಲೋ ಕಟ್ಕೊಳ್ಬೇಕು ಅಂತ ಕಣ್ಣೀರ್ ಹಾಕೊಂಡು ಕೂತ್ರು. ಇವ್ರು ನೋಡಿದ್ರೆ ಹೊಡೆಯಕ್ಕೆ ಬರ್ತಾರೆ. ಮಹಿಳೆ ಮೇಲೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೀನಿ, ಆ ಮಹಿಳೆ ಮೇಲೆ ಆ ಮೆಣಸಿನ ಪುಡಿನೋ ಅಥವಾ ಇನ್ನೇನೋ ಸ್ಪ್ರೇ ಮಾಡಕ್ ಹೋಗಿದ್ದಾರೆ. ಅದು ಹೆಂಗೋ ಸದ್ಯ ತಪ್ಪಿಸ್ಕೊಂಡಿದ್ದಾರೆ. ಪೆಪ್ಪರ್ ಸ್ಪ್ರೇ ಮಾಡಕ್ ಹೋಗಿದ್ದಾರೆ. ಆಮೇಲೆ ಸಿಕ್ಕ ಚೇರ್ಗಳು, ಟೇಬಲ್ಗಳು ತೆಗೆದುಕೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ನಾವು ರಕ್ಷಣೆ ಪಡೆಯೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಅವ್ರನ್ನ ಓಡಿಸ್ಕೊಂಡು ಹೋಗಿ ಹೊಡಿತಾ ಇದ್ದಾರೆ ಅಲ್ಲಿನ ಕೆಲವರು ಗುಂಡಾಗಳು. ನಾನು ಕೇಳೋದಕ್ಕೆ ಬಯಸ್ತೀನಿ, ಎಲ್ಲೋಗಿದ್ದಾರೆ ನಮ್ಮ ರಾಜ್ಯದ ಗೃಹ ಸಚಿವರು? ಒಂದೇ ಸೆಕೆಂಡ್ ಹೋಲ್ಡ್ ಮಾಡಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. DCP ಅವರು ಮಾತನಾಡ್ತಾ ಇದ್ದಾರೆ, ಸ್ಥಳೀಯವಾಗಿ ಏನಾಗಿದೆ ಅಂತ ಕೇಳ್ಕೊಳ್ತೀವಿ ಸರ್. ಒಂದೇ ನಿಮಿಷ ಸರ್. ಅಲ್ಲಿರ್ತಕ್ಕಂಥ ಕೆಲವೊಬ್ಬರು ಜನ ಸೇರಿ ಅವರಿಗೆ ಕೆಲಸಕ್ಕೆ ಅಬ್ಸ್ಟ್ರಕ್ಷನ್ ಮಾಡಿ
ಅವ್ರಿಗೆ ಬೈದು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ನಾವು ಇಲ್ಲಿ ಸ್ವೀಕರಿಸಿದ್ದೀವಿ. ಕಂಪ್ಲೇಂಟನ್ನು ನಮ್ಮಲ್ಲಿ ಮಾಧವರಾವ್ ಅಂತೇಳಿ AEE ಅವರು ಕೊಟ್ಟಿದ್ದಾರೆ, GB ಆಫಿಷಿಯಲ್. ಇವ್ರ ಪ್ರಕಾರ ಇವತ್ತೇನು ಬೆಳಗ್ಗೆ ಅಲ್ಲಿ ಹೋದಾಗ ಅಲ್ಲಿ AEE ಅವರು ಮತ್ತು ಕಿಯೋನಿಕ್ಸ್ AE ಇಬ್ಬರು ಅವರಿಗೆ ಮತ್ತು ಅಲ್ಲಿ JCB ಡ್ರೈವರ್ ಒಬ್ಬರಿಗೆ ಇವ್ರಿಗೆಲ್ಲರಿಗೂ ಅಲ್ಲಿ ಅವರು ಹೆಲ್ಮೆಟಿಂದ ಮತ್ತು ಕೈಯಿಂದ ಅಸಾಲ್ಟ್ ಮಾಡಿ ಮತ್ತು ಸ್ಪ್ರೇ ಹಾಕಿದ್ದಾರೆ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ, ಅಂದರೆ ಈ ಸ್ಟೇಷನಲ್ಲಿ ನಾವು 126/26 ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನೂ ಇದರಲ್ಲಿ ಯಾರು ಪ್ರಮುಖರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚಿಸಿದ್ದೀವಿ. ಅವ್ರನ್ನ ಕೂಡಲೇ ನಾವು ಅರೆಸ್ಟ್ ಮಾಡ್ತೀವಿ. ಈಗ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ವಿಚಾರಣೆ ನಡೀತಾ ಇದೆ. ಸಾರಿ, ಅದನ್ನು ನೋಡ್ಬೇಕು. ಈಗ 7 ಜನ ಅರೆಸ್ಟ್ ಆಗಿದ್ದಾರೆ, ನಮ್ಮವರು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರು ಇದ್ದಾರೆ, ಏನು ಹೆಸರು ಏನು ಅಂತ ಎಲ್ಲ ನಾವು ಚೆಕ್ ಮಾಡ್ತೀವಿ. ಅದೇ ಅದು ತನಿಖೆ ಮಾಡ್ತೀವಿ. ಈಗ ಏನು ಸ್ಪ್ರೇ ಮಾಡಿದ್ದಾರೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಆಯಿತು, ಅದನ್ನು ನಾವು ವೆರಿಫೈ ಮಾಡ್ತೀವಿ. ಈಗ ಅವರಲ್ಲಿದ್ರಾ ಇಲ್ಲ, ನಮಗೆ ಇಂಟಿಮೇಷನ್ ಬಂದಿತ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಈ ಸದ್ಯಕ್ಕೆ ಅದೇನು ಸ್ಪ್ರೇ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಪೊಲೀಸರು ಭದ್ರತೆ ಕೊಡಬೇಕು ಅನ್ನೋದಿದೆ. ಆಯಿತು, ಇವತ್ತಿನ ಕಾರ್ಯಾಚರಣೆಗೆ ಅವ್ರು ನಮಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ, ನಮ್ಮವ್ರು ಹೋಗಿದ್ದಾರೆ, ನಮ್ಮವ್ರು ಹೋದ್ರು, ಯಾಕೆ ಈ ಥರ ಆಯಿತು ಅಂತಕ್ಕಂಥದ್ರ ಬಗ್ಗೆಯೂ ನಾವು ವಿಚಾರಣೆ ಮಾಡ್ತೀವಿ. ಆ ಥರ ನಮ್ಮವ್ರು ಏನಾರು ತಪ್ಪಿದ್ರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ. ಈಗ ಸದ್ಯಕ್ಕೆ ಕೇಸ್ ರಿಜಿಸ್ಟರ್ ಆಗಿದೆ. ನಾವು ಒಂದು ಸೀರಿಯಸ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. 7 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ತನಿಖೆ ನಡೀತಾ ಇದೆ. ಮತ್ತೆ ಬೇರೆ ಯಾರಿದ್ದಾರೆ ನೋಡ್ಬಿಟ್ಟು ಅವ್ರನ್ನೂ ಸಹಿತ ನಾವು ಅರೆಸ್ಟ್ ಮಾಡ್ತೀವಿ. ಮೇಡಮ್, ಈಗ ಅದೇ ಅವ್ರ ಕಂಪ್ಲೇಂಟ್ ಪ್ರಕಾರ ಹೊರಗಡೆಯಿಂದ ಬಂದರು ಒಂದಿಬ್ಬರು ಅಂತ ಹೇಳ್ತಾರೆ. ಗಾಡಿಯಲ್ಲಿ ಯಾವುದೋ ಒಂದು ಇನ್ನೋವಾ ಗಾಡಿಯಲ್ಲಿ ಒಂದಿಬ್ಬರು ಬಂದರು, ಸ್ಪ್ರೇ ಹೊಡೆದ್ರು ಅಂತ ಹೇಳ್ತಾರೆ. ಸೊ ಅವರು ಹೊರಗಡೆದವರ, ಅಲ್ಲಿಯವರ ಕುಮ್ಮಕ್ಕಿಂದ ಇದಾಗಿದೆನಾ ಅಥವಾ ಅವ್ರ ಕುಮ್ಮಕ್ಕಿಂದ ಇಲ್ಲಿ ಗಲಾಟೆ ಆಯ್ತಾ ಅಂತಕ್ಕಂಥದ್ರ ಬಗ್ಗೆನೂ ನಾವು ವೆರಿಫೈ ಮಾಡ್ತೀವಿ. ನಾವು ಸ್ಟ್ರಿಕ್ಟಾಗಿ ಲೀಗಲ್ ಆ್ಯಕ್ಷನ್ ತಗೋತೀವಿ. ಅಲ್ಲೇ ಮಾಡಿರೋ ವಿಡಿಯೋದಲ್ಲಿರೋರು ಅವರೆಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರು ಸರ್. ನಾವು ನೋಡಿದ್ವಿ ಅವ್ರನ್ನ ಮೀಡಿಯಾದವರು. ಹಂಗಾಗಿ ಅವ್ರು ಯಾರು ವ್ಯಾಪಾರಿಗಳಲ್ಲ. ಸೊ ಅದು ಯಾರೇ ಇರಲಿ, ಅದು ಯಾವುದೇ ಸಂಘಟನೆ ಇರಲಿ, ಅದು ಯಾರೇ ಬೀದಿ ವ್ಯಾಪಾರಿಗಳಿರಲಿ, ಕಾನೂನನ್ನು ಕೈ ತೊಗೊಳ್ಳಿಕ್ಕೆ ಆಗಲ್ಲ. ಈಗ ಅಲ್ಲಿ ಸರ್ಕಾರಿ ಕೆಲಸ ನಡೀತಾ ಇತ್ತು, ಅದಕ್ಕೆ ಅಡ್ಡಿಪಡಿಸೋದು, ಸರ್ಕಾರಿ ಅಧಿಕಾರಿಗಳಿಗೆ ಹೊಡೆಯೋದು ಇದು ಅಕ್ಷಮ್ಯ ಅಪರಾಧ. ಸೊ ಅವ್ರನ್ನ ಯಾರನ್ನೂ ಬಿಡಲಿಕ್ಕಾಗಲ್ಲ. ಈಗ ಆಲ್ರೆಡಿ ನಾವು 7 ಜನ ಸೆಕ್ಯೂರ್ ಮಾಡಿದ್ದೀವಿ. ಇನ್ನು ಯಾರೇ ಇದ್ದರೂ ಅವ್ರನ್ನ ಬಿಡಲ್ಲ. ಸೊ ಮುಂದಿನ ದಿನಗಳಲ್ಲಿ ಸಹಿತ ಸಾರ್ವಜನಿಕರು ಯಾವುದೇ ರೀತಿಯ ಈ ಥರ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು. ಆ ಥರದ್ದು ಏನೇ ಆತಂದ್ರೂ ನಾವು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತೀವಿ. ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಅವ್ರಿಗೆ ನಾವು ಆಸ್ಪತ್ರೆಗೆ ಕಳಿಸಿದ್ದೀವಿ ಟ್ರೀಟ್ಮೆಂಟಿಗೋಸ್ಕರ. ಈಗ ಅವರು ಫಿರ್ಯಾದಾರ ಹೇಳಿದ ಹಾಗೆ ನನಗೆ 4 ಜನ, ಒಂದು ಅವರು AEE ಅವರು, ಅವ್ರಿಗೆ ಯಾರು ಹೋಗಿದ್ರು ಅವರು, ಮತ್ತು ಕಿಯೋನಿಕ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಂದಿಬ್ಬರು AE ಅವರು, ಮತ್ತು ನಮ್ಮ JCB ಡ್ರೈವರ್, ಅವ್ರಿಗೆಲ್ಲರೂ ಇಲ್ಲೇ ಇದ್ದರು. ಅವ್ರಿಗೆ ಮಾತಾಡಿದ್ದೀವಿ. ನಾವೇ ಆಸ್ಪತ್ರೆಗೆ ಕಳಿಸಿದ್ದೀವಿ. ಕಂಪ್ಲೇಂಟನ್ನು ತೆಗೆದುಕೊಂಡಿದ್ದೀವಿ. ಈಗ ನಾವು ಮುಂದಿನ ಕಾರ್ಯಾಚರಣೆ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಅಧಿಕಾರಿ ಫುಟ್ಪಾತ್ ಕಾರ್ಯಾಚರಣೆ ವೇಳೆ ಈ ಭಯಾನಕ ದಾಳಿ ನಡೆದಿರೋದು. ಯಾರು ಬಂದರು, ಯಾರು ಈ ರೀತಿಯಾಗಿ ಮಾಡಿದ್ರು, ಯಾವುದೋ ಗಾಡಿಯಲ್ಲಿ ಬಂದ್ರಂತೆ, ಪೆಪ್ಪರ್ ಸ್ಪ್ರೇಯನ್ನು ಮಾಡಿದ್ರಂತೆ, ಯಾವುದೋ ಸಂಘಟನೆಗೆ ಸಂಬಂಧಪಟ್ಟಂಥವ್ರೆ, ಅದು ಯಾರೇ ಇರಲಿ ರೀ. ನಮ್ಮ MLC ಆಗಿರುವಂತಹ ರವಿಕುಮಾರ್ ಸರ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಸರ್, ಈಗ ಈ ವಿಚಾರದಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ಯಾರೋ ಕಾರಲ್ಲಿ ಬಂದರು, ಪೆಪ್ಪರ್ ಸ್ಪ್ರೇಯನ್ನು ಮಾಡಿದ್ರು, ಹಲ್ಲೆ ಮಾಡಿದ್ರು ಅಂತಂದಾಗ ಯಾರಿಗೋ ಯಾವ ಸಂಬಂಧ ಇರುತ್ತೆ ಅಂತ ನೋಡಿ. ಅವ್ರು ಯಾರಾದರೂ ಇರಲಿ, ಈಗ ಫಸ್ಟ್ ಆಫ್ ಆಲ್ ಶಿವಾಜಿನಗರಕ್ಕೆ ಹೋದಂಥ ಸಂದರ್ಭದಲ್ಲಿ 2-3 ಜನ 4 ಜನ ಪೊಲೀಸರು ಕರ್ಕೊಂಡು ಹೋಗೋದೇ ಆ ಭಾಗದ ಪೊಲೀಸ್ ಅಧಿಕಾರಿಗಳು ಮೊದಲನೇದಾಗಿ ಪ್ರಾಥಮಿಕ ಜ್ಞಾನ ಇದ್ದಂಗಿಲ್ಲ. ಎಕ್ಸ್ಟ್ರಾ ಪೊಲೀಸರನ್ನ ಕರ್ಕೊಂಡು ಹೋಗ್ಬೇಕು ಶಿವಾಜಿನಗರಕ್ಕೆ. ನೀವು ಬಸವನಗುಡಿ ಕರ್ಕೊಂಡು ಹೋದಂಗೆ, ಮಲ್ಲೇಶ್ವರಂ ಕರ್ಕೊಂಡು ಹೋದಂಗೆ, ಅಥವಾ ಇನ್ಯಾವುದೋ ಏರಿಯಾಕ್ಕೆ ಕರ್ಕೊಂಡು ಹೋದಂಗೆ ಶಿವಾಜಿನಗರಕ್ಕೆ 2 ಜನ 3 ಜನ 4 ಜನ ಪೊಲೀಸರು ಕರ್ಕೊಂಡು ಹೋದ್ರೆ ತಟ್ಟು ಕಳಿಸ್ತಾರಲ್ಲಿ. ಅದೇ ಕೆಲಸ ಆಗಿದೆ. ಅವ್ರಿಗೆ ಕಾನೂನು ಅಪ್ಲೈ ಆಗೋದಿಲ್ವಾ ಸರ್? ಈಗ ಉದಾಹರಣೆಗೆ ಬೇರೆ ಬೇರೆ ಕಡೆಗಳಲ್ಲಿ ಫುಟ್ಪಾತ್ನ ತೆರವುಗೊಳಿಸಿದ್ರಿ, ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿದ್ರಿ ಈಸಿಯಾಗಿ, ಏನು ತಕರಾರಿಲ್ಲ, ಭಾಳ ಏನು ಗಲಾಟೆ ಆಗಿಲ್ಲ. ಯಾಕೆ ಶಿವಾಜಿನಗರದಲ್ಲಿ ಗಲಾಟೆ ಆಗ್ತಾ ಇದೆ? ಯಾಕೆ ಅಂತೇಳಿದ್ರೆ ಅವ್ರಿಗೆ ಅನ್ನಿಸ್ತಾ ಇದೆ ಹಮಾರೇ ಸರ್ಕಾರ ಅಂತೇಳಿ. ಈ ಸರ್ಕಾರದ ಧೋರಣೆನೇ ಇದಕ್ಕೆಲ್ಲ ಕಾರಣ. ಯಾಕೆ ಇಷ್ಟೊಂದು ಲಘುವಾಗಿ ಸ್ವೀಕಾರ ಮಾಡ್ತಾ ಇದೆ ಈ ಸರ್ಕಾರ ಶಿವಾಜಿನಗರನ? ಯಾಕೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೀತಾ ಇದೆ? ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡ್ತಾ ಇದ್ದಾರೆ, ಕಲ್ಲಿಂದ ಹೊಡಿತಾ ಇದ್ದಾರೆ, ಟೇಬಲ್ಲು ಕುರ್ಚಿಯಿಂದ ತೆಗೆದುಕೊಂಡು ಸಿಕ್ಕ ಕುರ್ಚಿ ಟೇಬಲ್ ತೆಗೆದುಕೊಂಡು ಅಟ್ಟಾಡಿಸ್ಕೊಂಡು ಹೊಡಿತಾ ಇರೋದು ನಾವು ನೋಡ್ತಾ ಇದ್ದೀವಿ ಟಿ ವಿನಲ್ಲಿ. ನೋಡಿ, ಆ ಮಹಿಳಾ ಅಧಿಕಾರಿ ಮೇಲೆ ಪೆಪ್ಪರ್ ಸ್ಪ್ರೇ, ಕಣ್ಣಲ್ಲಿ
ಹೋಗಿದೆ ಮೆಣಸಿನ ಪುಡಿ ಇದೆಲ್ಲ. ಯಾರು ರಕ್ಷಣೆ ಮಾಡೋರು ಅಧಿಕಾರಿಗಳನ್ನ? ಬಿಡದಿನಲ್ಲಿ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕ್ತೀರಾ ರೈತರ ಮೇಲೆ, ಇಲ್ಲೇನು ಮಾಡ್ತೀರಾ? ಒಂದು ಕೇಸ್ ಹಾಕಲ್ಲ, ಪೊಲೀಸರನ್ನ ಕಳಿಸೋಲ್ಲ, ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ. ಈ ಸರ್ಕಾರದ ಧೋರಣೆನೇ ಅರ್ಥ ಆಗ್ತಾ ಇಲ್ಲ ನನಗೆ. ಕೂಡಲೇ ಸರ್ಕಾರ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಕು, ಯಾರು ಗೂಂಡ ಇದ್ದಾರೆ ಅವರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಬೇಕು, ಒಳಗಡೆ ಕಳಿಸ್ಬೇಕು. ಇದು ಖಂಡಿತ ಸರಿಯಲ್ಲ ಈ ಸರ್ಕಾರದ ಧೋರಣೆ. ಆಕ್ಚುಲಿ ಇದು ಅಟೆಂಪ್ಟ್ ಟು ಮರ್ಡರ್, ಬಿಡದಿಯಲ್ಲಿ ಆಗಿರುವಂತದ್ದು ಅಟೆಂಪ್ಟ್ ಟು ಮರ್ಡರ್ ಆಗಿರ್ಲಿಲ್ಲ. ಆಕ್ಚುಲಿ ಇವತ್ತು ಅಟೆಂಪ್ಟ್ ಟು ಮರ್ಡರ್. ಪರ್ಕೆನಲ್ಲಿ ಯಾರಾದ್ರೂ ಪರ್ಕೆ ಹಿಡ್ಕೊಂಡು ಯಾರು ಮರ್ಡರ್ ಮಾಡಕ್ ಹೋಗ್ತಾರಾ? ನೋಡಿ ಅಲ್ಲಿ ಮೆಣಸಿನ ಪುಡಿ, ಪೆಪ್ಪರ್ ಸ್ಪ್ರೇ, ಟೇಬಲ್ಲು, ಕುರ್ಚಿ ತೆಗೆದುಕೊಂಡು ಅಟ್ಟಾಡಿಸ್ಕೊಂಡೋಗಿ ಹೊರಡ್ತಿರೋದು. ಅಧಿಕಾರಿಗಳನ್ನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಪೇಪರ್ ಟಿವಿನಲ್ಲಿ ನೋಡ್ತಾ ಇದ್ದೀವಿ ಅಧಿಕಾರಿಗಳು ಬಿದ್ದು ಒದ್ದಾಡ್ತಾ ಇರೋದನ್ನ. ಇದು ಹಗಲಿನಲ್ಲೇ ನಡೀತಾ ಇದೆ ಬೆಂಗಳೂರಿನಲ್ಲಿ. ಇಂಟರ್ನ್ಯಾಷನಲ್ ಸಿಟಿ ಅಂತ ಹೇಳ್ತಿರಲ್ಲಪ್ಪ ಕಾಂಗ್ರೆಸ್ನವರು, ಸರ್ಕಾರ. ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ? ಅಲ್ಲ, ಕಾನೂನು ಯಾಕೆ ಶಿವಾಜಿನಗರ ಕನ್ವೆ ಆಗೋದಿಲ್ವಾ ಸರ್? ಅದೇ ಹೇಳ್ತಾ ಇದ್ದೀನಿ, ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ಟೋಟಲಿ ಫೇಲ್ಯೂರ್. ಎಲ್ಲಿದ್ದಾರೆ ಗೃಹ ಮಂತ್ರಿಗಳು, ಎಲ್ಲಿದ್ದಾರೆ ಮಂತ್ರಿಗಳು? ಒಂದೇ ಸೆಕೆಂಡ್ ಹೋಲ್ಡ್ ಮಾಡ್ತೀನಿ ರವಿಕುಮಾರ್ ಸರ್, ಒಂದೇ ಸೆಕೆಂಡ್ ಹೋಲ್ಡ್ ಮಾಡ್ತೀನಿ. ಸ್ಥಳೀಯ ಶಾಸಕರು ಮಾತನಾಡಿದ್ದಾರೆ, ನೋಡೋಣ ಸರ್, ಒಂದೇ ನಿಮಿಷ. ನಿಶ್ಚಿತವಾಗ್ಲೂ ಅಲ್ಲಿ ಕಳೆದ 10-12 ದಿವಸದಿಂದ ಕಾರ್ಯಾಚರಣೆ ಫುಟ್ಪಾತ್ ಕ್ಲಿಯರ್ ಮಾಡತಕ್ಕಂಥದ್ದು ನಡೀತಾ ಬರ್ತಾ ಇದೆ. ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ. ಆದರೆ ಇವತ್ತು ಒಂದು ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಸಮಸ್ಯೆ ಆಗಿದೆ ಅಂತ ನನಗೆ ತಿಳಿದು ಬಂದಿದೆ. ನಾನು ಫಸ್ಟು ಎಲ್ಲರಿಗೂ ಹೇಳೋಕ್ಕೇನು ಇಚ್ಛೆ ಪಡ್ತೇನೆ, ಇದು ಸಾರ್ವಜನಿಕರ ಹಿತಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆ. ಇದು ಯಾರೇ ಇರಲಿ, ನೀವು ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು, ಸಾರ್ವಜನಿಕರು ಬದುಕಬೇಕಲ್ಲ, ಪಾದಚಾರಿನೂ ಕೂಡ ಸರಿ ಇರಬೇಕು, ಮತ್ತು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ನಡಿಬೇಕು. ಆದರೆ ಯಾರಾದರೂ ಹಿಂಸಕ್ಕೆ ಕೈ ಹಾಕಿದ್ರೆ ಅದು ಯಾರಿಗೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಕಠಿಣವಾದಂಥ ಕ್ರಮ ಆಗುತ್ತೆ. ನಿಶ್ಚಿತವಾಗ್ಲೂ ಮುಂದಿನ ಸಮಯದಲ್ಲಿ ನೀವು ನೋಡ್ತೀರಿ. ಯಾರೇ ಮಾಡಿರಲಿ ಅವ್ರ ಮೇಲೆ ಕ್ರಮ ಯಾರು ಅನ್ನೋದು ಗಮನಕ್ಕೆ ಬಂದಿದೆಯಾ ಸರ್? ಯಾಕಂದರೆ ಕೆಲವು ಸ್ಥಳೀಯ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ ಇವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು. ಹೊರಗಡೆಯಿಂದ ಬಂದಂಥವ್ರ ಅಥವಾ ಅಲ್ಲೇ ಇರೋ ಫುಟ್ಪಾತ್ ವ್ಯಾಪಾರಸ್ಥರು ಆಕ್ರೋಶಗೊಂಡು ಈ ರೀತಿ ಮಾಡಿರೋದಂಥದ್ದು? ನನಗಂತೂ ಅಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳು ಇಲ್ಲ ಅನಿಸ್ತಾ ಇದೆ. ಈಗ ಪೊಲೀಸ್ ಕೆಲಸ ಮಾಡ್ತಾರೆ ಅಲ್ಲ. ಅಂದರೆ ಶಿವಾಜಿನಗರ ಏನು ಬೇರೆ ಇದೆ, ಬೆಂಗಳೂರಿಂದ ಹೊರಗಡೆ ಇದೆಯಾ ಅಂತ ಸರ್? ಎಲ್ಲ ಕಡೆಗೆ ಆಗ್ತಿರೋ ರೂಲ್ಸು, ಎಲ್ಲ ಕಡೆಗೆ ಅನ್ವಯಿಸ್ತಿರೋ ರೂಲ್ಸು ಅಲ್ಲಿ ಯಾಕೆ ಅನ್ವಯಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಅಧಿಕಾರಿಗಳ ಮೇಲೆ? ಯಾರು ಹೇಳಿದ್ದು ಸಾಧ್ಯವಾಗ್ತಾ ಇಲ್ಲ ಅಂತ? ಇದೆಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡೋದು, ಕೆಲವರು ವಿರೋಧ ಪಕ್ಷದವ್ರು ಹೇಳೋದು. 10-12 ದಿವಸದಿಂದ ನಡೆದಿದೆಯಲ್ಲ, ಪೀಸ್ಫುಲ್ ಆಗಿದೆ. ಯಾರೋ 4 ಜನ ಅಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇಡೀ ಏರಿಯಾಗೆ ರೂಲ್ಸ್ ಅನ್ವಯ ಆಗಲ್ಲ ಅಂತ ಹೇಳಿದ್ರೆ ಏನು? ಯಾರೇ ಮಾಡಿರಲಿ ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಪೊಲೀಸರ ಜೊತೆಗೆ ಮಾತಾಡಿದ್ರ? ಏನು ಇನ್ಫಾರ್ಮೇಶನ್? ನಾನು ACP ಜೊತೆಗೆ ಮಾತಾಡಿದ್ದೀನಿ. ಅವ್ರಿಗೆ ಇಂಟಿಮೇಷನ್ ಇರಲಿಲ್ಲ ಅಂತೆ ಕಾರ್ಯಾಚರಣೆ ಬಗ್ಗೆ. ಬಟ್ ಯಾರೇ ಮಾಡಿರಲಿ ಕಠಿಣ ಕ್ರಮ ಆಗುತ್ತೆ. ಓಕೆ ಸರ್. ಇದಿಷ್ಟು ರಿಜ್ವಾನ್ ಅರ್ಷದ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬೀರ್ ಇಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಸೊ ಇಲ್ಲಿ ಯಾರೇ ಆಗಿರಲಿ, ಯಾವ ಸಂಘಟನೆನೇ ಆಗಿರಲಿ, ಸಾಬರೇ ಆಗಿರಲಿ, ಹಿಂದೂಗಳೇ ಆಗಿರಲಿ, ಅಧಿಕಾರಿಗಳ ಮೇಲೆ ಕೈ ಮಾಡುವಂಥವನು ಯಾವನೇ ಆಗಿರಲಿ ಅವನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸೇ ಹಾಕಬೇಕು. ಹೇಗೆ ಬಿಡದಿಯಲ್ಲಿ ರೈತರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದ್ರೋ ಅದೇ ರೀತಿ ಇಲ್ಲೂ ಕೂಡ ಹಾಕಬೇಕು. ಅದು ಯಾರೇ ಆಗಿರಲಿ ರೀ, ಅವರು ಇವರು ಅಂತ ಹೇಳೋದಿಲ್ಲ. ಯಾಕದು ಶಿವಾಜಿನಗರಕ್ಕೆ ಬಂದಾಗಲೇ ಈ ಗಲಾಟೆ ಆಗಬೇಕು? ಬೇರೆ ಕಡೆ ಯಾಕಾಗಲಿಲ್ಲ? ಯಾವುದೋ ಸಂಘಟನೆ ಅವನು ಬಂದಂತೆ ಗಲಾಟೆ ಮಾಡಿದ್ದಂತೆ, ಇನ್ನುಳಿದವ್ರೇನು ನೋಡ್ಕೊಂಡು ನಿಂತ್ಕೊಂಡಿದ್ರಾ? ತೆಗೆದೆರಡು ಕಪಾಳಕ್ಕೆ ಕೊಡಬೇಕಾಗಿತ್ತು. ನೀನು ಯಾರೋ ಅಧಿಕಾರಿ ಮೇಲೆ ಕೈ ಮಾಡೋಕ್ಕೆ ಅಂತೇಳಿ ನೋಡ್ಕೊಂಡು ತಮಾಷೆ ನೋಡ್ಕೊಳ್ತಾ ಇದ್ರೆ ಅಧಿಕಾರಿಗಳ ಮೇಲೆ ಅಲ್ಲಿ ದಾಳಿ ಮಾಡ್ತಾ ಇದ್ರೆ. ಸೊ ಈಗ ಆರೋಪ ಬರ್ತಾ ಇರುವಂಥದ್ದು ಓರ್ವ ವ್ಯಕ್ತಿಯ ಮೇಲೆ ಆರೋಪ. ಇದು ಬಸವರಾಜ್ ಪಡುಕೋಟೆ ಅಂತೆ, ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಅಂತೆ, ಸಾಮಾಜಿಕ ಕಾರ್ಯಕರ್ತ ಅಂತೆ, ಅದರ ಜೊತೆಗೆ ಸಿನಿಮಾ ನಿರ್ಮಾಣ ಕ್ಷೇತ್ರದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರಂತೆ ಅವರು. ಇವ್ರ ಆಫೀಸು ಕೂಡ ಅಲ್ಲೇ ಇದೆಯಂತೆ. ಏನು ಇವ್ರು ಇಷ್ಟ ಬಂದಂಗೆ ಆಗುತ್ತಾ ನೀವು ಹೋರಾಟವನ್ನು ಮಾಡೋದಾದರೆ?
ರವಿಕುಮಾರ್ ಸರ್ ಇದ್ದಾರೆ. ರವಿಕುಮಾರ್ ಸರ್, ಈಗ ಬರ್ತಾ ಇರುವಂತ ಮಾಹಿತಿ ಏನು ಅಂತಂದ್ರೆ, ಈ ಬಸವರಾಜ್ ಪಡುಕೋಟೆ ಅಂತೆ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ, ಅಂದ್ರೆ ಇವರು ಸಂಘಟನೆ ಮಾಡ್ತಾ ಇದೀವಿ, ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಇವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬಾದಾ? ಇವ್ರನ್ನ ಯಾರು ಕೇಳೋಂಗಿಲ್ವಾ? ಇವ್ರನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ವಾ? ಯಾರೇ ಮಾಡಿದ್ರು ಕೂಡ ತಪ್ಪೇ, ಯಾರೇ ಮಾಡಿದ್ರು ಕೂಡ ತಪ್ಪೇ. ಉಪ್ಪು ತಿಂದವರು ನೀರು ಕುಡಿಬೇಕು. ಆದ್ರಿಂದ ನಾನೇನು ಹೇಳ್ತಾ ಇದ್ದೀನಿ ನೋಡಿ, ಪಾಪ ಮಹಿಳಾ ಅಧಿಕಾರಿ ಎಇ ಹೌದು, ಅವ್ರ ಮೇಲೆ ಪೆಪ್ಪರ್ ಸ್ಪ್ರೇಯಿಂದ ಹಲ್ಲೆ ಆಗಿದೆ. ಪೆಪ್ಪರ್ ಸ್ಪ್ರೇ ಅಂತಕ್ಕಂಥದ್ದು ಮಾರಕಾಸ್ತ್ರ ತಾನೆ. 100%, ನೋ ಡೌಟ್. ಬಿಡದಿನಲ್ಲಿ ಪರಕೆ ಅದು ಮಾರಕಾಸ್ತ್ರನ? ಕಸಗುಡಿಸೋದು ಪರಕೆ? ಅವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್, ಇವ್ರ ಮೇಲೆ ಬಿಟ್ಟು ಕಳ್ಸೋದಾ? ಏನ್ ಬೇಕಾದ್ರೂ ನಡೆಯತ್ತಾ? ಇಲ್ಲೂ attempt to murder case ಹಾಕ್ಬೇಕು. ಧೋರಣೆ ಬದಲಾಗಬೇಕು. ಎಸ್, ಹಾಕಬೇಕು. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ಆ ಮಹಿಳಾ ಅಧಿಕಾರಿ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಅವ್ರ ಮೇಲೆ ಯಾರೇ ಹಲ್ಲೆ ಮಾಡಿರಲಿ ಅವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಬೇಕು, ಒಳಗಡೆ ಕಳಿಸ್ಬೇಕು. ಕೂಡಲೇ ಶಿವಾಜಿನಗರಕ್ಕೆ ಒಂದು ವಿಶೇಷ ಪ್ರಕರಣ ಅಂಥೇಳಿ ಅಲ್ಲಿನ ನಮ್ಮ ಅಧಿಕಾರಿಗಳಿಗೆ, ಯಾರು ಬೀದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ, ತೆರವುಗೊಳಿಸೋದಕ್ಕೋಸ್ಕರವಾಗಿ ಲಾ ಆ್ಯಂಡ್ ಆರ್ಡರ್ನ ಪರಿಸ್ಥಿತಿಗೆ ಧಕ್ಕೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಗೃಹ ಸಚಿವರಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮ್ಮ ಅಧಿಕಾರಿಗಳ ಮೇಲೆ ಹೊಡಿಬೇಡ್ರಪ್ಪ, ನಿಮಗೆ ಹೊಡಿಯೋದಾದ್ರೆ ನನ್ನ ಹತ್ರ ಬಂದು ಹೊಡೀರಿ, ನನಗೆ ಬಂದು ಹೊಡೀರಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹೊಡೀರಿ ಅಂತ ಹೇಳ್ತಾ ಇದ್ರು. ಈಗ ಯಾರನ್ನ ಕೇಳಬೇಕು ಅಂತ ಇಲ್ಲಿ? ಅಂದರೆ ಅಧಿಕಾರಿಗಳಿಗೆ ಹೊಡೆಯುವಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದ್ದಕ್ಕೆ ಕಾರಣ ಯಾರು? ಆದ್ದರಿಂದ ಈ ಸರ್ಕಾರ ಅವ್ರ ಮೇಲಿದ್ದಂಥ ಕೇಸ್ಗಳನ್ನು ತೆಗೆದಾಕಿ ನಮ್ಮ ಸರ್ಕಾರ ಬಿಡಿ, ನಮಗೇನು ಮಾಡಲ್ಲ ಅಂಥೇಳಿ ನೀವೇನು ಡೆವಲಪ್ ಮಾಡಿದಿರಲ್ಲ ಕರ್ನಾಟಕ ರಾಜ್ಯದಲ್ಲಿ, ಇದೇ ಕಾರಣ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ನೀತಿ ಏನಿದೆಯಲ್ಲ ಕರ್ನಾಟಕ ರಾಜ್ಯದ್ದು, ಇದು ಕಾರಣ. ತೆಗೆದುಕೊಳ್ಳಿ ಶಿವಾಜಿನಗರದಲ್ಲೂ ಕೂಡ ಕ್ರಮನ. ಯಾಕೆ ಬರೀ ಬಿಡದಿ ಮೇಲೆ ಕ್ರಮ ತೆಗೆದುಕೊಳ್ತೀರ? ರೈತರ ಮೇಲೆ ರೈತರು ಪುಕ್ಕಟೆ ಸಿಕ್ಬಿಡ್ತಾರಾ? ಹಾಗಾಗಿ ಈ ಧೋರಣೆ ಬದಲಾಗಬೇಕು ಸರ್ಕಾರದ್ದು. ಇದು ನಮ್ಮ ವೋಟ್ ಬ್ಯಾಂಕ್, ಕುಚ್ ಬಿ ಕರೆ ತೋ ಚಲೇಗಾ, ಈ ಧೋರಣೆ ಇದೆಯಲ್ಲ ಬದಲಾಗಬೇಕು. ಬೆಂಗಳೂರನ್ನು ಕಾಪಾಡಬೇಕು, ಅಧಿಕಾರಿಗಳನ್ನು ಕಾಪಾಡಬೇಕು, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಗಂಭೀರವಾಗಿ ಎಚ್ಚರಿಸ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು ರವಿಕುಮಾರ್ ಸರ್ ಇಷ್ಟೊತ್ತು ಪಬ್ಲಿಕ್ ಜೊತೆಗೆ ಮಾತನಾಡಿದ್ದಕ್ಕೆ. ಸೊ ಫುಟ್ಪಾತ್ ತೆರವಿಗೆ ಮುಂದಾಗಿದ್ದೇ ತಪ್ಪಾಯಿತು ಅನ್ನೋ ರೀತಿಯಲ್ಲಿ ಈಗ ಶಿವಾಜಿನಗರದಲ್ಲಿ ಆಗಿರುವಂಥ ಬೆಳವಣಿಗೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳ ಮೇಲೆ ಭಯಾನಕ ದಾಳಿ ಆಗಿದೆ. ಇಲ್ಲಿಯವರೆಗೂ ಕೂಡ ಫುಟ್ಪಾತ್ ಒತ್ತುವರಿ ತೆರವನ್ನು ಮಾಡುವಂಥ ಕೆಲಸ ನಡೀತಾ ಇತ್ತು, ಆದರೆ ಎಲ್ಲೂ ಕೂಡ ಈ ರೀತಿಯಲ್ಲಿ ಆಗಿರಲಿಲ್ಲ. ಓನ್ಲಿ ಇನ್ ಶಿವಾಜಿನಗರ ಆಗಿದೆ.